ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮ್ಮೆಲ್ಲರಿಗೂ ಯುಗಾದಿಯ ಹೊಸ ವರ್ಷದ ಶುಭಾಶಯಗಳು. ಈ ಸಂವತ್ಸರದ ಹೆಸರು ಪರಾಭವ ನಾಮ ಸಂವತ್ಸರ. ನಮ್ಮ ಸೋಲು, ಹತಾಶೆಗಳು, ಅಹಂಕಾರ, ಅಜ್ಞಾನಗಳು, ಕೆಟ್ಟ ಆಲೋಚನೆಗಳು ಇವೆಲ್ಲವೂ ಕೂಡ ಈ ವರ್ಷ ಪರಾಭವಗೊಳ್ಳಿ, ಒಳ್ಳೆಯದಕ್ಕೆ ಒಳ್ಳೆಯ ಆಲೋಚನೆಗಳಿಗೆ ಗೆಲುವು ಸಿಗಲಿ. ಹಾಗೆ ನಮ್ಮೆಲ್ಲರಿಗೂ ಈ ಸಂವತ್ಸರ ಗೆಲುವನ್ನು ಕೊಡ್ತಾ ನಮ್ಮ ಉತ್ಸಾಹ ಸಂಭ್ರಮಗಳನ್ನು ಹೆಚ್ಚು ಮಾಡಲಿ. ನಿಮ್ಮ ಎಲ್ಲ ಕೆಲಸಗಳಿಗೂ ಈ ವರ್ಷ ಗೆಲುವನ್ನು ತಂದುಕೊಡ್ಲಿ ಅಂತ ಹಾರೈಸ್ತೀನಿ. ನಿಮ್ಮೆಲ್ಲರಿಗೂ ಯುಗಾದಿಯ ಹೊಸ ವರ್ಷದ ಶುಭಾಶಯಗಳನ್ನು ಹೃತ್ಪೂರ್ವಕವಾಗಿ ಕೋರ್ತಾ ಇದ್ದೀನಿ. ಗೆಳೆಯರೆ, ಇರಾನ್ ಅಮೆರಿಕ ಯುದ್ಧದ ನಡುವೆ ಅರಬ್ ದೇಶಗಳಿಗೆ ಕೂಡ ಒಂದು ಪೆಟ್ಟು ಕೊಟ್ಟು ಬಿಡಬೇಕು ಅಂತ ಇಸ್ರೇಲ್ ಯೋಚಿಸ್ತಾ ಇದೆಯಾ? ಈ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಅವ್ರು ಮಾಡ್ತಾ ಇರೋ ದಾಳಿಗಳು. ಈಗ ನೋಡಿ, ಇರಾನಿನ ಆಯಿಲ್ ಫೀಲ್ಡ್ ಮೇಲೆ ಇಸ್ರೇಲ್ ದಾಳಿ ಮಾಡೋದ್ರೊಂದಿಗೆ ಆ ಸಂಘರ್ಷ ಈಗ ಮತ್ತೊಂದು ಮಜಲಿಗೆ ಹೊರಳಿದೆ. ಇಲ್ಲಿವರೆಗೆ ಯಾವುದೇ ಆಯಿಲ್ ಫೀಲ್ಡ್ ಹಾಗೂ ಗ್ಯಾಸ್ ಫೀಲ್ಡ್ ಮೇಲೆ ಅಮೆರಿಕ ದಾಳಿ ಮಾಡಿರಲಿಲ್ಲ. ಆದರೆ ಇಸ್ರೇಲ್ ಇರಾನಿನ ಅತ್ಯಂತ ಪ್ರಮುಖ ಗ್ಯಾಸ್ ಫೀಲ್ಡ್ ಮೇಲೆ ಬಾಂಬಿಂಗ್ ಅನ್ನು ಮಾಡಿದೆ. ಸೌತ್ ಪರ್ಸ್ ಗ್ಯಾಸ್ ಫೀಲ್ಡ್ ಮೇಲೆ ಹಾಗೂ ಅಸಲೂಯೇಹ್ ನಲ್ಲಿನ ರಿಫೈನರಿ ಮೇಲೆ ದಾಳಿಗಳು ನಡೆದಿವೆ. ಇದಕ್ಕೆ ಪ್ರತೀಕಾರ ಅನ್ನೋ ಹಾಗೆ ಇರಾನ್ ಕೂಡ ಅರಬ್ ದೇಶಗಳ ಮೇಲೆ ದೊಡ್ಡ ಮಟ್ಟದ ದಾಳಿಗಳನ್ನು ರಾತ್ರಿ ಇಡೀ ಮಾಡಿದೆ. ಇನ್ನು ಮುಂದೆ ಅರಬರ ತೈಲ, ಗ್ಯಾಸ್ ಫೀಲ್ಡ್ಗಳನ್ನು ಇರಾನ್ ಟಾರ್ಗೆಟ್ ಮಾಡ್ತಾ ಹೋದರೆ ಅವರ ಮೇಲಿನ ಮುಂದಿನ ದಾಳಿಗಳು ಇನ್ನಷ್ಟು ಭಯಾನಕವಾಗಿರುತ್ತವೆ ಅನ್ನೋ ಎಚ್ಚರಿಕೆಯನ್ನು ಅಮೆರಿಕ ಕೂಡ ಕೊಡ್ತಾ ಇದೆ. ಆದರೆ ಇಲ್ಲಿ ಗ್ಯಾಸ್ ಫೀಲ್ಡ್ ಮೇಲೆ ನಡೆದ ದಾಳಿಯಿಂದ ಅಮೆರಿಕದ ಇನ್ನೊಂದು ಮಿತ್ರ ದೇಶ ಕತಾರ್ ಕೆಂಡಾಮಂಡಲ ಆಗ್ತಾ ಇದೆ. ಹಾಗಾದ್ರೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದ್ರೆ ಕತಾರ್ ಸಿಟ್ಟು ಮಾಡ್ಕೋತಾ ಇರೋದು ಯಾಕೆ? ಇಲ್ಲಿವರೆಗೆ ಇರಾನ್ನ ರೆಜಿಮ್ ಅನ್ನ ಚೇಂಜ್ ಮಾಡಿ ದಾಳಿಗಳನ್ನ ಮತ್ತಷ್ಟು ತೀವ್ರಗೊಳಿಸಿ ಅವರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತಿದ್ದವರು ಈಗ ಅಮೆರಿಕ ವಿರುದ್ಧ, ಇಸ್ರೇಲ್ ವಿರುದ್ಧ ಮಾತಾಡ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಗತ್ತಿಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ಗಳು ಇರಾನ್ ಮೇಲೆ ನಡೆಸಿರೋ ದಾಳಿ ಜಾಗತಿಕವಾಗಿ ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ನ ಅಭಾವಕ್ಕೆ ಕಾರಣ ಆಗತ್ವಾ ಅನ್ನೋ ಅನುಮಾನಗಳನ್ನು ಹುಟ್ಟಾಕ್ತಾ ಇವೆ. ಅದೊಂದು ದಾಳಿ ಮಧ್ಯಪ್ರಾಚ್ಯದಲ್ಲಿ ದೊಡ್ಡ ಸಮಸ್ಯೆಯನ್ನ ತಂದೊಡ್ತಾ ಇದೆ. ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಫೀಲ್ಡ್ಗಳು ಹೊತ್ತಿ ಉರಿತಾ ಇವೆ. ಇದರಿಂದ ಗ್ಯಾಸ್ ಪ್ರೊಡಕ್ಷನ್ ಅನ್ನ ನಿಲ್ಲಿಸಲಾಗಿದೆ. ಈ ಯುದ್ಧ ಬೇಗ ಕೊನೆಯಾಗದೇ ಇದ್ರೆ ಜಗತ್ತು ಪರ್ಷಿಯನ್ ಗಲ್ಫ್ ಮೇಲಿನ ನಿರ್ಭರತೆಯಿಂದ ಹೊರಬರಬೇಕಾಗತ್ತೆ. ಇದಕ್ಕೆಲ್ಲ ಕಾರಣ ಆಗ್ತಾ ಇರೋದು ಬುಧವಾರ ಅಮೆರಿಕ ಹಾಗೂ ಇಸ್ರೇಲ್ಗಳು ನಡೆಸಿದ ದಾಳಿ. ಬುಧವಾರ ಇಸ್ರೇಲ್ ಇರಾನ್ ಮೇಲೆ ನಡೆಸಿದ ದೊಡ್ಡ ದಾಳಿಯಲ್ಲಿ ಪಾರ್ಸ್ ಗ್ಯಾಸ್ ಫೀಲ್ಡ್ ಹಾಗೂ ಅಸಲೂಯೇಹ್ ರಿಫೈನರಿಗಳು ಹಾನಿಗೊಳಗಾಗಿವೆ. ಈ ಎರಡೂ ಕಡೆಗಳಲ್ಲಿ ಇಸ್ರೇಲ್ ಭಾರಿ ದೊಡ್ಡ ಪ್ರಮಾಣದ ದಾಳಿಗಳನ್ನು ನಡೆಸಿತು. ಅದು ಈಗ ತೀವ್ರ ಅಸಮಾಧಾನಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಅದರಲ್ಲೂ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಪ್ರಮುಖ ನೆಲೆ ಅನ್ನಿಸಿಕೊಂಡಿರುವ 10,000ಕ್ಕೂ ಅಧಿಕ ಅಮೆರಿಕನ್ ಸೈನಿಕರಿಗೆ ಆಶ್ರಯವನ್ನು ಕೊಟ್ಟಿರುವ ಅಲ್ ಉದೈದ್ ಏರ್ ಬೇಸ್ ಇರುವ ಕತಾರ್ ಈಗ ಅಮೆರಿಕ ಹಾಗೂ ಇಸ್ರೇಲ್ಗಳ ವಿರುದ್ಧ ಬುಸುಗುಡುತ್ತಾ ಇದೆ. ಸದ್ಯಕ್ಕೆ ಅಷ್ಟು ಬಿಟ್ಟರೆ ಪಾಪ ಅವರಿಗೆ ಮಾಡೋದಕ್ಕೆ ಇನ್ನೇನು ಸಾಧ್ಯ ಆಗೋದಿಲ್ಲ. ಹಾಗೆ ಕತಾರ್ ಯಾಕೆ ಇಷ್ಟೊಂದು ಅಸಮಾಧಾನಗೊಳ್ತಾ ಇದೆ ಅನ್ನೋದು ನಮಗೆ ಅರ್ಥ ಆಗಬೇಕು ಅಂದರೆ ಮೊದಲು ಈ ಪಾರ್ಸ್ ಗ್ಯಾಸ್ ಫೀಲ್ಡ್ ಬಗ್ಗೆ ನಾವೊಂದು ಸ್ವಲ್ಪ ತಿಳ್ಕೋಬೇಕು. ಗೆಳೆಯರೆ, ಪಾರ್ಸ್ ಗ್ಯಾಸ್ ಫೀಲ್ಡ್ ಇದೆಯಲ್ಲ, ಇದನ್ನ ಜಗತ್ತಿನ ಅತಿ ದೊಡ್ಡ ನ್ಯಾಚುರಲ್ ಗ್ಯಾಸ್ ಫೀಲ್ಡ್ ಅಂತ ಹೇಳ್ತಾರೆ. ಇದು ಪರ್ಷಿಯನ್ ಗಲ್ಫ್ ಅಲ್ಲಿ ಇರಾನ್ ಮತ್ತು ಕತಾರ್ಗಳ ನಡುವೆ ಹಂಚಿಕೆಯಾಗಿದೆ. ಜಾಗತಿಕವಾಗಿ ಸಿಕ್ಕಿರುವ ಒಟ್ಟು ನ್ಯಾಚುರಲ್ ಗ್ಯಾಸ್ ಎಷ್ಟಿದೆಯೋ ಅದರ 10% ಪಾಲನ್ನ ಇದೊಂದೇ ಫೀಲ್ಡ್ ಹೊಂದಿದೆ. ಹೀಗಾಗಿ ಇದು ಇರಾನ್ ಹಾಗೂ ಕತಾರ್ ಎರಡಕ್ಕೂ ತುಂಬಾನೇ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಪರ್ಷಿಯನ್ ಗಲ್ಫ್ ಅಲ್ಲಿರೋ ಈ ಗ್ಯಾಸ್ ಫೀಲ್ಡ್ ಒಟ್ಟು 9,700 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ರೆ ಆ ಪೈಕಿ 3,700 ಚದರ ಕಿಲೋಮೀಟರ್ನಷ್ಟು ಇರಾನ್ಗೆ ಮತ್ತು 6,000 ಚದರ ಕಿಲೋಮೀಟರ್ ಕತಾರ್ಗೆ ಹಂಚಿಕೆ ಆಗಿದೆ. ಇಲ್ಲಿ ಸಮುದ್ರದ ಕೆಳಗಿನ ಗ್ಯಾಸ್ ಅನ್ನ ಎರಡೂ ದೇಶಗಳು ಹಂಚಿಕೊಳ್ಳುತ್ತವೆ. ಅವರವರ ಗಡಿಗಳಲ್ಲಿ ಅವರವರು ಗ್ಯಾಸ್ ಅನ್ನ ಹೊರಗೆ ತೆಗಿತಾ ಇದ್ದಾರೆ. ಇನ್ನು ಈ ಫೀಲ್ಡ್ ಅಲ್ಲಿ ಗ್ಯಾಸ್ ಹೊರ ತೆಗೆಯೋದಕ್ಕೆ ಸರಿಸುಮಾರು 3,000 ಮೀಟರ್ಗಳಷ್ಟು ಆಳಕ್ಕೆ ಭೂಮಿಯನ್ನ ಕೊರಿಬೇಕಾಗತ್ತೆ. ಇನ್ನು ಈ ಗ್ಯಾಸ್ ಫೀಲ್ಡ್ ನ ಕತಾರ್ ಭಾಗವನ್ನ ನಾರ್ತ್ ಡೋಮ್ ಅಂತಲೂ, ಇರಾನ್ ಭಾಗದ ಗ್ಯಾಸ್ ಫೀಲ್ಡ್ ಅನ್ನ ಸೌತ್ ಪಾರ್ಸ್ ಅಂತಲೂ ಕರೀತಾರೆ. ಇಲ್ಲಿ ಒಟ್ಟು 1,800 ಟ್ರಿಲಿಯನ್ ಕ್ಯೂಬಿಕ್ ಫೀಟ್ನಷ್ಟು ಗ್ಯಾಸ್ ಇದೆ. ಜಗತ್ತಿಗೆ ಬೇಕಿರುವ ಅಷ್ಟೂ ನ್ಯಾಚುರಲ್ ಗ್ಯಾಸ್ ಅನ್ನ ನಿರಂತರವಾಗಿ ಇಲ್ಲಿಂದಲೇ ತೆಗಿತಾ ಹೋದ್ರೂ ಕೂಡ ಸುಮಾರು 13 ವರ್ಷಗಳ ಕಾಲ ಇಲ್ಲಿನ ಗ್ಯಾಸ್ ಮುಗಿಯೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕತಾರ್ ಜಾಗತಿಕವಾಗಿ 20% ನ್ಯಾಚುರಲ್ ಗ್ಯಾಸ್ ಅನ್ನ ಪೂರೈಕೆ ಮಾಡ್ತಾ ಇದೆಯಲ್ಲ, ಅದರ ಮೂಲನೇ ಈ ಗ್ಯಾಸ್ ಫೀಲ್ಡ್. ಇನ್ನು ಇರಾನ್ ಹೊರತೆಗೆಯುವ ಒಟ್ಟು ನ್ಯಾಚುರಲ್ ಗ್ಯಾಸ್ ನಲ್ಲಿ 70% ಇದೇ ಫೀಲ್ಡ್ ಇಂದ ಬರುತ್ತೆ. ಇನ್ನು ಈ ಫೀಲ್ಡ್ ಅಲ್ಲಿ ಗ್ಯಾಸ್ ಇದೆ ಅನ್ನೋದನ್ನ ಮೊದಲು ಪತ್ತೆ ಮಾಡಿದ್ದು ಶೆಲ್ ಪೆಟ್ರೋಲಿಯಂ ಕಂಪನಿ. ಅವರು 1989ರಿಂದ ಕತಾರ್ ಅಲ್ಲಿ ಗ್ಯಾಸ್ ಅನ್ನ ಹೊರತೆಗಿತಾ ಇದ್ದಾರೆ. ಇನ್ನು ಇದೇ ಫೀಲ್ಡ್ ಅಲ್ಲಿ ಇರಾನ್ 1990ರಲ್ಲಿ ಗ್ಯಾಸ್ ಇರೋದನ್ನ ಪತ್ತೆ ಮಾಡಿತು. ಅವರು 2002ರಿಂದ ನ್ಯಾಚುರಲ್ ಗ್ಯಾಸ್ ಅನ್ನ ಇಲ್ಲಿ ಹೊರತೆಗೆಯೋದಕ್ಕೆ
ಮಾಡೋದಕ್ಕೆ ಶುರು ಮಾಡಿದ್ರು. ಇರಾನ್ ಎಕ್ಸ್ಪೋರ್ಟ್ಗಿಂತ ಹೆಚ್ಚಾಗಿ ಡೊಮೆಸ್ಟಿಕ್ ಬಳಕೆಗೆ ಇದನ್ನ ಉಪಯೋಗಿಸ್ತಾ ಇದೆ. ಇರಾನ್ನಲ್ಲಿ ವಿದ್ಯುತ್ ತಯಾರಿಕೆಗೆ ಅತಿ ಹೆಚ್ಚು ಗ್ಯಾಸ್ ಬಳಕೆ ಆಗುತ್ತೆ. ಅದು ಹೋಗೋದು ಇಲ್ಲಿಂದಲೇ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ರಲ್ಲ, ಇದು ಸೌತ್ ಪರ್ಸ್ ಗ್ಯಾಸ್ ಮತ್ತು ಆಯಿಲ್ ಫೀಲ್ಡ್. ಇದನ್ನು ಕತಾರ್ ಹಾಗೂ ಇರಾನ್ಗಳು ಹಂಚಿಕೊಂಡಿರುವುದು ಈ ಮ್ಯಾಪ್ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಈ ಸೌತ್ ಪರ್ಸ್ ಗ್ಯಾಸ್ ಫೀಲ್ಡ್ಗೆ ಅತ್ಯಂತ ಸಮೀಪದಲ್ಲಿ ಪರ್ಷಿಯನ್ ಗಲ್ಫ್ ತೀರದಲ್ಲೇ ಅಸಲೂಯೆ ರಿಫೈನರಿ ಕೂಡ ಇದೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ರಲ್ಲ, ಇದು ಅಸಲೂಯೆ. ಈಗ ಈ ಗ್ಯಾಸ್ ಫೀಲ್ಡ್ ಹಾಗೂ ರಿಫೈನರಿ ಎರಡರ ಮೇಲೂ ಕೂಡ ದಾಳಿಗಳನ್ನು ಮಾಡಲಾಗಿದೆ. ಸೊ ಇಲ್ಲಿ ಇಸ್ರೇಲ್ ಇರಾನ್ನ ಈ ಗ್ಯಾಸ್ ಫೀಲ್ಡ್ ಮೇಲೆ ಬಾಂಬಿಂಗ್ ಅನ್ನು ಮಾಡಿದರೆ ಅದರಿಂದ ನಷ್ಟಕ್ಕೆ ಗುರಿಯಾಗೋದು ಕೇವಲ ಇರಾನ್ ಮಾತ್ರ ಅಲ್ಲ, ಅದರ ಜೊತೆ ಕತಾರ್ಗೆ ಕೂಡ ಇಲ್ಲೊಂದು ಸ್ವಲ್ಪ ಸಮಸ್ಯೆಗಳಾಗತ್ವೆ. ಇಲ್ಲಿನ ಗ್ಯಾಸ್ ರಿಸರ್ವಾಯರ್ ಒಂದೇ ಆಗಿರೋದ್ರಿಂದ ಎರಡೂ ಕಡೆಗಳಲ್ಲಿ ಎಲ್ಲೇ ಸಮಸ್ಯೆ ಆದರೂ ಅದು ಮತ್ತೊಂದು ಬದಿಯಲ್ಲಿ ಕೂಡ ಸಮಸ್ಯೆಯನ್ನುಂಟು ಮಾಡುತ್ತೆ. ಈ ಕಾರಣದಿಂದ ಕತಾರ್ ಇಲ್ಲಿ ಕನಲ್ತಾ ಇದೆ. ಆಯಿಲ್ ಮತ್ತು ಗ್ಯಾಸ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಮಾಡಬೇಡಿ ಅಂತ ಈ ಹಿಂದಿನಿಂದಲೂ ಕತಾರ್ ಹೇಳ್ತಲೇ ಬರ್ತಾ ಇದೆ. ಇಲ್ಲಿ ಕತಾರ್ಗಿರೋ ಇನ್ನೊಂದು ಭಯ ಅಂದ್ರೆ, ಒಮ್ಮೆ ಇರಾನಿನ ತೈಲ ಮತ್ತು ಗ್ಯಾಸ್ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ಇಸ್ರೇಲ್ ಅಮೆರಿಕಾಗಳು ದಾಳಿಯನ್ನ ಮಾಡಿಬಿಟ್ರೆ ಅದಕ್ಕೆ ಪ್ರತೀಕಾರವಾಗಿ ಇರಾನ್ ಅರಬ್ ನೆಲದಲ್ಲಿನ ತೈಲ ಮತ್ತು ಗ್ಯಾಸ್ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ದಾಳಿಗಳನ್ನು ಶುರು ಮಾಡುತ್ತೆ. ಅದರಲ್ಲೂ ಕತಾರ್ ಇರಾನ್ಗೆ ಕೈಗೆಟುಕೋ ದೂರದಲ್ಲಿದೆ. ಹೀಗಾಗಿ ಯುದ್ಧವನ್ನು ಆರ್ಥಿಕ ಮೂಲಗಳವರೆಗೆ ತಗೊಂಡು ಬರಬೇಡಿ ಅನ್ನೋದು ಕತಾರ್ ಹೇಳ್ತಾ ಇದ್ದ ಮಾತು. ಹಾಗೆ ಅವ್ರು ಏನಾಗುತ್ತೆ ಅಂತ ಹೆದರಿದ್ರು ಅದನ್ನ ಇರಾನ್ ರಾತ್ರಿಯಿಂದ ಶುರು ಮಾಡಿದೆ. ರಾತ್ರಿ ಕತಾರ್ ಸೇರಿದಂತೆ ಸಾಕಷ್ಟು ದೇಶಗಳ ತೈಲ ಗ್ಯಾಸ್ ಫೀಲ್ಡ್ಗಳನ್ನು ಗುರಿಯಾಗಿಸ್ಕೊಂಡು ಇರಾನ್ ದಾಳಿಯನ್ನು ಕೂಡ ಮಾಡಿದೆ. ಹೇಳಿದ್ರೆ ಈ ಅರಬ್ಬರು ಅಪ್ಪಟ ವ್ಯಾಪಾರಿಗಳು. ಅವ್ರು ಹೇಗೆ ಅಂದ್ರೆ, ತಮ್ಮ ಶತ್ರು ಸೋಲಬೇಕು, ಅದಕ್ಕಾಗಿ ಅವ್ರನ್ನ ಹೇಗೆ ಬೇಕಾದರೂ ಹಾಳು ಮಾಡಿದ್ರು ಸರಿ ಹೋಗುತ್ತೆ, ಆದ್ರೆ ಅದರಿಂದ ತಮ್ಮ ತಟ್ಟೆಗೆ ತೊಂದರೆ ಆಗಬಾರದು ಅಂತ ಯೋಚಿಸ್ತಾರೆ. ಈಗ ನೋಡಿ, ಇರಾನ್ಗೆ ಸೇರಿದ ಖರ್ಗ್ ದ್ವೀಪದ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ಗಳು ಭಾರಿ ಪ್ರಮಾಣದ ದಾಳಿಗಳನ್ನು ಮಾಡಿದ್ವಾ, ಆಗ ಕತಾರ್ ಸೇರಿದ ಹಾಗೆ ಅರಬ್ ದೇಶಗಳು ಒಳಗೊಳಗೆ ಖುಷಿ ಪಟ್ವು. ಯಾಕೆಂದ್ರೆ ಈ ಖರ್ಗ್ ದ್ವೀಪ ಹಾಗೂ ಅಲ್ಲಿನ ಮತ್ತಷ್ಟು ದ್ವೀಪಗಳ ಮೇಲೆ ದಾಳಿ ಆದ್ರೆ ಈ ಇಡೀ ಪರ್ಷಿಯನ್ ಗಲ್ಫ್ ಮತ್ತು ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ ಅದರ ಮೇಲಿನ ಹಿಡಿತ ಇರಾನ್ ಕೈಯಿಂದ ತಪ್ಪು ಹೋಗುತ್ತೆ. ಆಗ ಅದರಿಂದ ಕೂಡ ಈ ದೇಶಗಳು ಲಾಭ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಇರಾನ್ ಮೇಲೆ ಎಷ್ಟೇ ದಾಳಿಗಳಾದರೂ ಅವರು ಖುಷಿ ಪಡ್ತಾ ಹೋಗ್ತಾರೆ. ಆದರೆ ಕತಾರ್ಗೂ ಸಂಬಂಧಿಸಿದ ಇರಾನ್ಗೂ ಸಂಬಂಧಿಸಿದ ಗ್ಯಾಸ್ ಫೀಲ್ಡ್ ಮೇಲೊಂದು ದಾಳಿ ಆದ ಕೂಡಲೇ ಕತಾರ್ ಕೊತ ಕೂದಿತಾ ಇದೆ. ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಅಂದ್ರೆ, ಈ ಪರ್ಷಿಯನ್ ಗಲ್ಫ್ ಇದೆ ನೋಡಿ, ಇದರಲ್ಲಿ ಸಾಕಷ್ಟು ಆಯಿಲ್ ಮತ್ತು ಗ್ಯಾಸ್ ಫೀಲ್ಡ್ಗಳು ಇರಾನ್ ಮತ್ತು ಇನ್ನಿತರ ಅರಬ್ ದೇಶಗಳ ಜೊತೆ ಹಂಚಿಕೆ ಆಗಿವೆ. ಸೊ ಇರಾನ್ನ ಆಯಿಲ್ ಫೀಲ್ಡ್ ಅನ್ನ ಟಾರ್ಗೆಟ್ ಮಾಡಬೇಕಾದ್ರೆ ಅರಬರ ಜಾಗಗಳಿಗೆ ಕೂಡ ಸ್ವಲ್ಪ ಮಟ್ಟಿಗೆ ನಷ್ಟ ಉಂಟಾಗೋ ಸಾಧ್ಯತೆ ಇರುತ್ತೆ. ಆದ್ರೆ ಇದನ್ನ ಅರಬರಿಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ನೋಡಿದ್ರೆ ತೈಲ ಮತ್ತು ಗ್ಯಾಸ್ ನಿಕ್ಷೇಪಗಳ ಮೇಲೆ ಮೊದಲು ದಾಳಿ ಮಾಡಿದ್ದು ಇಸ್ರೇಲು ಅಮೆರಿಕಾನೂ ಅಲ್ಲ. ಆ ಕೆಲಸನ ಮೊದಲು ಮಾಡಿದ್ದು ಇರಾನ್. ಕೆಲ ದಿನಗಳ ಹಿಂದೆ ಇರಾಕ್ನ ಮಜ್ನೂನ್ ಆಯಿಲ್ ಫೀಲ್ಡ್ ಮೇಲೆ ಇರಾನ್ ದಾಳಿ ಮಾಡ್ತು. ಈ ಆಯಿಲ್ ಫೀಲ್ಡ್ ಇರಾಕ್ ಅಲ್ಲಿರುವ ಅತಿ ದೊಡ್ಡ ಆಯಿಲ್ ಫೀಲ್ಡ್ಗಳ ಪೈಕಿ ಒಂದು ಅಂತ ಗುರುತಿಸ್ಕೊಳ್ಳುತ್ತೆ. ಅಂಥದ್ರ ಮೇಲೆ ದಾಳಿ ಮಾಡಿ ಮಿತ್ರ ಪಡೆಗಳಿಗೆ ನಾವು ಹಿಂಗೂ ದಾಳಿ ಮಾಡ್ತೀವಿ ಅಂತ ತೋರಿಸಿದ್ದ ಇರಾನ್ ಈಗ ಅದಕ್ಕೆ ಬೆಲೆ ತೆರ್ತಾ ಇದೆ. ಇನ್ನು ತನ್ನ ಮೇಲಿನ ದಾಳಿಯ ನಂತರ ಇರಾನ್ ಏನು ಮಾಡಬಹುದು ಅನ್ನೋ ಭಯದಲ್ಲಿ ಅರಬರಿದ್ರು ಅವರ ಊಹೆಗಳು ನಿಜ ಆಗಿವೆ. ಕಳೆದ ಬುಧವಾರ ರಾತ್ರಿ ಇರಾನ್ ಕತಾರ್, UAE ಹಾಗೂ ಸೌದಿ ಅರೇಬಿಯಾದ ಆಯಿಲ್ ಫೀಲ್ಡ್ಗಳ ಮೇಲೆ ದಾಳಿ ಮಾಡಿದೆ. ಆ ದಾಳಿಯನ್ನು ಅಚಾನಕ್ಕಾಗಿ ಏನು ಮಾಡೋದಕ್ಕೆ ಹೋಗಲಿಲ್ಲ, ಹೇಳಿನೇ ಇರಾನ್ ದಾಳಿ ಮಾಡಿದೆ. ಈ ದಾಳಿಯಲ್ಲಿ ಸೌದಿ ಅರೇಬಿಯಾದ ಏರ್ ಡಿಫೆನ್ಸ್ ಇರಾನ್ನ ಒಂದಷ್ಟು ಮಿಸೈಲ್ಗಳನ್ನು ಹೊಡೆದು ಹಾಕಿದ್ರೆ ಕತಾರ್ ಮಾತ್ರ ಇರಾನ್ ಹಾರಿಸಿದ ಮಿಸೈಲ್ನಿಂದ ಪೆಟ್ಟು ತಿಂದಿದೆ. ಅಲ್ಲಿನ ರಾಸ್ ಲಫಾನ್ ಇಂಡಸ್ಟ್ರಿಯಲ್ ಸಿಟಿ ಮೇಲೆ ದಾಳಿಗಳಾಗಿವೆ. ಈ ದಾಳಿಯಲ್ಲಿ ಜಗತ್ತಿನ ಅತಿ ದೊಡ್ಡ ನ್ಯಾಚುರಲ್ ಗ್ಯಾಸ್ ರಿಫೈನರಿ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ. ಕತಾರ್ ಈಗ ಇರಾನ್ನ ವಿರುದ್ಧ ಸಿಡಿಮಿಡಿಗೊಳ್ತಾ ಇದೆ. ಇನ್ನು ಇದೇ ಸಮಯದಲ್ಲಿ ಇರಾನ್ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಗ್ಯಾಸ್ ರಿಫೈನರಿಗಳ ಮೇಲೆ ಕೂಡ ದಾಳಿಯನ್ನು ಮಾಡಿದೆ. ಆದರೆ UAEಯ ಏರ್ ಡಿಫೆನ್ಸ್ ಅವುಗಳನ್ನು ನಿಷ್ಕ್ರಿಯಗೊಳಿಸಿದೆ. ಆದರೂ ಆ ಮಿಸೈಲ್ಗಳ ಡೆಬ್ರಿ ಬಿದ್ದು ಒಂದಷ್ಟು ಮಟ್ಟದ ಹಾನಿಯಲ್ಲಿ ಸಂಭವಿಸಿದೆ. ಹೀಗಾಗಿ UAE ಕೂಡ ಗ್ಯಾಸ್ ರಿಫೈನರಿಗಳನ್ನು ತಾತ್ಕಾಲಿಕವಾಗಿ ಮುಚ್ಚಿದೆ. UAEಯ ಹಬ್ಶಾನ್ ಗ್ಯಾಸ್ ಫೆಸಿಲಿಟಿಗಳಲ್ಲಿ ಈ ದಾಳಿ ನಡೆದಿದ್ದು UAE ಕೂಡ ಇರಾನ್ ವಿರುದ್ಧ ಕಿಡಿಕಾರ್ತಾ ಇದೆ. ಇನ್ನು ಯಥಾ ಪ್ರಕಾರ ಇಸ್ರೇಲ್ ಮೇಲೆ ಇರಾನ್ನ ದಾಳಿಗಳು ರಾತ್ರಿ ಪೂರ್ತಿ ನಿರಂತರವಾಗಿ ನಡೆದಿವೆ. ಬುಧವಾರ ರಾತ್ರಿ ಮತ್ತು ಗುರುವಾರ ಬೆಳಗಿನ ಜಾವದವರೆಗೆ ಇರಾನ್ ಸುಮಾರು 60ಕ್ಕೂ ಹೆಚ್ಚು ಮಿಸೈಲ್ಗಳನ್ನ ಇಸ್ರೇಲ್ ಹಾಗೂ ಅರಬ್ ದೇಶಗಳ ಕಡೆಗೆ ಫೈರ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ 200ಕ್ಕೂ ಹೆಚ್ಚು ಡ್ರೋನ್ ದಾಳಿಗಳನ್ನು ಕೂಡ ಅವರು ಬುಧವಾರ ಮತ್ತು ಗುರುವಾರ ಬೆಳಗಿನ ಜಾವ ಮಾಡಿದ್ದಾರೆ. ಇಸ್ರೇಲ್ ಮೇಲೆ ನಡೆದ ದಾಳಿಗಳಲ್ಲಿ ವ್ಯಕ್ತಿಯೊಬ್ಬರು ಸಾವಿಗೀಡಾಗಿರೋ ಮಾಹಿತಿಗಳು ಬರ್ತಾ ಇವೆ. ಇನ್ನುಳಿದಂತೆ ಬಹುತೇಕ ಇರಾನಿನ ಡ್ರೋನ್ಗಳನ್ನ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ನಾಶ ಮಾಡಿವೆ. ಗೆಳೆಯರೆ, ನಿಮಗೆ ಹಿಂದಿನ ವಿಡಿಯೋ ಒಂದರಲ್ಲಿ ಸೌದಿ ಅರೇಬಿಯಾ ಇರಾನ್ನ ತಲೆ ಕಡಿರಿ ಅಂತ ಅಮೆರಿಕಕ್ಕೆ ದುಂಬ
ಸವಾಲು ಬಿದ್ದಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದೆ. ಹಾಗೆ ಹೇಳುವಾಗ ಇರಾನ್ ಮುಂದೆ ಏನೆಲ್ಲ ಮಾಡಬಹುದು, ಅಲ್ಲಿ ಎಂಥ ದೊಡ್ಡ ಸಮಸ್ಯೆಗಳು ಉಂಟಾಗುತ್ತವೆ ಅನ್ನೋದು ಸೌದಿ ಅರೇಬಿಯಾಗೂ ಗೊತ್ತಿತ್ತು. ಈಗ ಅಲ್ಲಿ ಅದೇ ಆಗ್ತಾ ಇದೆ. ಇರಾನ್ ನಾನು ಹಾಳಾದ್ರೆ ನಿಮ್ಮನ್ನು ಕೂಡ ಹಾಳು ಮಾಡೇ ಹೋಗ್ತೀನಿ ಅಂತ ಹೊರಟಿದೆ. ಆದರೆ ಇದಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ಗಳು ಹೇಗೆ ಪ್ರತೀಕಾರವನ್ನು ಹೇಳುತ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಒಟ್ಟಲ್ಲಿ ಈ ಗ್ಯಾಸ್ ಫೀಲ್ಡ್ಗಳ ಮೇಲೆ ಆಗ್ತಾ ಇರೋ ದಾಳಿಗಳಿಂದ ಜಗತ್ತಿಗಂತೂ ಒಂದಷ್ಟು ದಿನಗಳ ಕಾಲ ಗ್ಯಾಸ್ ಟ್ರಬಲ್ ಇದ್ದೇ ಇರುತ್ತೆ. ಹೀಗಾಗಿ ಈ ಯುದ್ಧ ಆದಷ್ಟು ಬೇಗ ಮುಗಿದ್ರೆ ಒಳ್ಳೆಯದು. ಇಲ್ಲದೇ ಇದ್ರೆ ನಮ್ಮಲ್ಲಿನ ಹೋಟೆಲ್ ಉದ್ಯಮ ಸಂಕಷ್ಟಕ್ಕೀಡಾಗುತ್ತೆ. ಹಾಗೆ ಇರಾನ್ ಹಾಗೂ ಅರಬ್ ದೇಶಗಳು ಪರಸ್ಪರರ ತೈಲ ನಿಕ್ಷೇಪಗಳ ಮೇಲೆ ಕೂಡ ದಾಳಿಗಳನ್ನ ಮಾಡಿಕೊಳ್ತಾ ಹೋದ್ರೆ ಮುಂದಿನ 1 ವರ್ಷದವರೆಗೆ ಕೂಡ ಜಗತ್ತು ತೈಲ ಹಾಗೂ ನ್ಯಾಚುರಲ್ ಗ್ಯಾಸ್ನ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರುತ್ತೆ. ಹಾಗೇನಾದರೂ ಆದರೆ ತೈಲ ಬೆಲೆಯ ಬಿಸಿಗೆ ಕೂಡ ನಾವು ತುತ್ತಾಗಬೇಕಾಗತ್ತೆ. ಈಗಾಗಲೇ ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ $105 ದಾಟ್ತಾ ಇದೆ. ಅದು ಮತ್ತಷ್ಟು ಮಗದಷ್ಟು ಹೆಚ್ಚಾಗ್ತಾ ಹೋದರೆ ಅದರ ಹೊರೆ ಬೀಳೋದು ಜಗತ್ತಿನ ಸಾಮಾನ್ಯ ಜನರ ಜೇಬುಗಳ ಮೇಲೆ. ಇದು ಗೆಳೆಯರೆ ಜಗತ್ತಿನ ಅತಿದೊಡ್ಡ ಗ್ಯಾಸ್ ಫೀಲ್ಡ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.